ನನಗನ್ಸುತ್ತೆ ಇದೇ ನಮ್ ಕೊನೆ ಜನರೇಷನ್ ಇಷ್ಟು ಇನ್ನೋಸೆಂಟ್ ತಂದೆ ತಾಯಿಗಳನ್ನ ಪಡೆಯಕ್ಕೆ. ನೀವ್ ಅವರಿಗೆ ಯಾವ್ದೇ ಫೋನ್ ಫೀಚರ್ ಗಳನ್ನ ಹೇಳ್ಕೊಡ್ತೀರಿ, ಮಗು ತರ ಕುತ್ಕೊಳ್ಳೋದನ್ನ ಕಲಿತಿರ್ತಾರೆ. ಇದೇ ಕೊನೆ ಜನರೇಷನ್ ಅನ್ಸುತ್ತೆ. ತಂದೆ ತಾಯಿ ಅವ್ರ ಬಗ್ಗೆನೇ ಯೋಚನೆ ಮಾಡ್ದೇನೆ ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಬರೀ 2-3 ಜೊತೆ ಬಟ್ಟೆನೆ ಇಟ್ಕೊಂಡು ದುಡ್ದು ಮನೆ ನೋಡ್ಕೊಂಡು ಮಕ್ಳಿಗೆ ಓದಿಸಿ ಅಲ್ಪ ಸ್ವಲ್ಪ ಬೇಕಾದಾಗೆಲ್ಲ ಪ್ರಾಪರ್ಟಿನೂ ಮಾಡಿದ್ದಾರೆ. ಇನ್ ಚಿಕ್ಕ ಪುಟ್ಟ ಸುಳ್ಳು ಹೇಳಿದ್ರು ನಂಬ್ತಾರೆ. ಅಂಡ್ ನಾವು ಪ್ರಾಜೆಕ್ಟಿಗೆ ಸೈನ್ಸ್ ಬುಕ್ಕಿಗೆ ಅಂತ ತಿಂಗಳಿಗೆ 2-3 ಸಲ ದುಡ್ಡು ಕೇಳಿದ್ರು ಹಿಂದೆ ಮುಂದೆ ನೋಡ್ದೇನೆ ಕೊಡ್ತಾರೆ. ಅಂಡ್ ಇದೇ ಕೊನೆ ಜನರೇಷನ್ ಅನ್ಸುತ್ತೆ. ಅಪ್ಪ ತಿಂದಿಲ್ಲ ಅಂದ್ರೂ ಮನೆಗ್ ಬರ್ತಾ ಮಕ್ಳಿಗೆ ಏನೋ ಅಂತ ತಂದು ಕೊಡ್ತಾರೆ. ಅಂಡ್ ಅಮ್ಮ ಕೂಡ ಎಷ್ಟೇ ಸುಸ್ತಾಗಿ ಮಲಗಿದ್ರು ನಾವು ಮನೆಗೆ ಹೋಗಿದ ತಕ್ಷಣ ನಮ್ಗೆ ಊಟ ಬಡಿಸಿ ವಾಪಸ್ ಹೋಗಿ ಮಲ್ಕೊಂತಾರೆ. ಇದೇ ಕೊನೆ ಜನರೇಷನ್ ಅನ್ಸುತ್ತೆ. ಅವ್ರ ಮಕ್ಳಿಗೆ ಯಾವ ರೀತಿ ಬೆಳೆಸಿದ್ದಾರೆ ಅಂದ್ರೆ ಯಾವತ್ತೂ ಕೂಡ ಬೇರೆಯವ್ರ ಮನೆಗೆ ಹೋಗಿ ಕೈ ಚಾಚಿ ನಿಲ್ಲುವಂತ ಪರಿಸ್ಥಿತಿನೇ ಬರಬಾರ್ದು. ಆ ಮಟ್ಟಿಗೆ ನಮಗ್ ತಂದು ನಿಲ್ಸಿದಾರೆ, ನಮಗ್ ಬೆಳೆಸಿದ್ದಾರೆ. ಖುದ್ಗೆ ಕೆಳಗಿಂದ ವಿಡಿಯೋ ಕಾಲಲ್ಲಿ ಮಾತಾಡುವಂತ ಕೊನೆ ಜನರೇಷನ್. ಹಾಗೆ ಮಿಸ್ ಆಗಿ ಏನಾದ್ರು ಫೋನ್ ಕಟ್ ಆಯ್ತು ಅಂತ ಅನ್ಕೊಳ್ಳಿ, ನಾನ್ ಸ್ಟಾಪ್ 20 ಫೋನ್ ಅಂತೂ ಬಂದಿರುತ್ತೆ. ಬಿಸಿ ಬರ್ತಿದ್ರು ಅವ್ರು ಟ್ರೈ ಮಾಡೋದನ್ನ ಬಿಡ್ತಿರಲ್ಲ, ಮಾಡ್ತಾನೆ ಇರ್ತಾರೆ. ಹೌದು, ಕೆಲವೊಂದ್ಸಲಿ ಜನರೇಷನ್ ಗ್ಯಾಪ್ ಇರೋದ್ರಿಂದ ಅವ್ರ ಜೊತೆ ಇರೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ಅವ್ರನ್ನ ಬಿಟ್ಟಿರೋದ್ರ ಬಗ್ಗೆ ಯೋಚನೆನೂ ಮಾಡಕ್ಕಾಗಲ್ಲ. ಈ ಭೂಮಿ ಮೇಲೆ ಯಾವ್ದೇ ಮೂಲೆಯಲ್ಲಿ ಇದ್ರೂನು ಅವ್ರ ಜೊತೆಗೆ ಇದ್ರೇನೆ ನಮ್ ಮನ್ಸಿಗೆ ನೆಮ್ಮದಿ. ಈ ತರ ತಂದೆ ತಾಯಿಗಳು ಈ ಜನರೇಷನ್ ಲಾಸ್ಟ್. ಮುಂದಿನ ಜನರೇಷನ್ ಯಾರು ಇಷ್ಟು ಇನ್ನೋಸೆಂಟ್ ಇರಲ್ಲ. ಇದೇ ನಾನು ಫ್ರಾಂಕ್ ಆಗಿ ಹೇಳ್ತಿದ್ದೀನಿ. ಅದಕ್ಕೆ ನಿಮ್ ತಂದೆ ತಾಯಿಗಳಿಗೆ ಯಾವತ್ತೂ ರೆಸ್ಪೆಕ್ಟ್ ಕೊಡಿ, ಖುಷಿಯಾಗಿ ನೋಡ್ಕೊಳ್ಳಿ.